ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನ ಸಮೀಪದಲ್ಲೇ ಇರುವ ತಿರುಪತಿಯ ದರ್ಶನದ ಸಮಾನ ಪುಣ್ಯವನ್ನು ನೀಡುವ ಒಂದು ಪವಿತ್ರ ಕ್ಷೇತ್ರ ನಿಮಗೆ ಗೊತ್ತೇ? ಅದೇ ಚಿಕ್ಕ ತಿರುಪತಿಯ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇಂದು ಈ ವಿಡಿಯೋದಲ್ಲಿ ಚಿಕ್ಕ ತಿರುಪತಿ ದೇವಸ್ಥಾನದ ಇತಿಹಾಸ, ಮಹತ್ವ ಮತ್ತು ಇಲ್ಲಿ ಸಿಗುವ ದೈವಿಕ ಅನುಭವದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇಂಥ ಪವಿತ್ರ ಕ್ಷೇತ್ರಗಳ ಬಗ್ಗೆ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕ ತಿರುಪತಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ರಸ್ತೆ, ರೈಲು ಮತ್ತು ವಿಮಾನ ಎಲ್ಲ ಮಾರ್ಗಗಳಿಂದಲೂ ಸುಲಭವಾಗಿ ತಲುಪಬಹುದು. ಮೆಜೆಸ್ಟಿಕ್ನಿಂದ ದೇವನಹಳ್ಳಿ ಕಡೆಗೆ ಹೋಗುವ 285 ಅಥವಾ ಕೆಎಸ್ಆರ್ಟಿಸಿ ಬಸ್ ಹಿಡಿದು ದೇವನಹಳ್ಳಿಯಲ್ಲಿ ಇಳಿದು ಅಲ್ಲಿಂದ ಸ್ಥಳೀಯ ಬಸ್ ಅಥವಾ ಆಟೋ ಮೂಲಕ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ತಲುಪಬಹುದು. ಚಿಕ್ಕ ತಿರುಪತಿ ಎಂದು ಕರೆಯಲ್ಪಡುವ ಈ ಪವಿತ್ರ ಕ್ಷೇತ್ರವು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿದೆ. ಈ ದೇವಸ್ಥಾನದಲ್ಲಿ ಪೂಜಿಸಲ್ಪಡುವ ದೇವರು ಶ್ರೀ ವೇಣುಗೋಪಾಲ ಸ್ವಾಮಿ, ಅಂದರೆ ಕೈಯಲ್ಲಿ ವೇಣು ಹಿಡಿದು ನಿಂತಿರುವ ಶ್ರೀಕೃಷ್ಣ. ಭಕ್ತರ ನಂಬಿಕೆಯ ಪ್ರಕಾರ ಇಲ್ಲಿ ಶ್ರೀನಿವಾಸನ ತತ್ವವೇ ನೆಲೆಸಿದ್ದು ತಿರುಮಲ ತಿರುಪತಿಯ ಪ್ರತಿರೂಪವೆಂದು ಈ ಕ್ಷೇತ್ರವನ್ನು ಚಿಕ್ಕ ತಿರುಪತಿ ಎಂದು ಕರೆಯಲಾಗುತ್ತದೆ. ಈ ದೇವಸ್ಥಾನದ ಇತಿಹಾಸವು ಹಲವಾರು ಶತಮಾನಗಳ ಹಿಂದಕ್ಕೆ ಹೋಗುತ್ತದೆ. ಪುರಾಣಗಳ ಪ್ರಕಾರ ಅರ್ಕಾವತಿ ನದಿಯಲ್ಲಿ ಸ್ನಾನ ಮಾಡಿ ಈ ಕ್ಷೇತ್ರಕ್ಕೆ ಬಂದ ಭಕ್ತರಿಗೆ ಶ್ರೀಕೃಷ್ಣನು ವೇಣುಗೋಪಾಲ ರೂಪದಲ್ಲಿ ದರ್ಶನ ನೀಡಿದನೆಂಬ ನಂಬಿಕೆಯಿದೆ. ಹಳೆಯ ಕಾಲದಲ್ಲಿ ತಿರುಮಲಕ್ಕೆ ಹೋಗಲು ಸಾಧ್ಯವಾಗದ ಭಕ್ತರು ಇಲ್ಲಿಯೇ ಬಂದು ತಿರುಪತಿಯ ಸಮಾನ ಫಲವನ್ನು ಪಡೆಯುತ್ತಿದ್ದರು ಎಂದು ಹೇಳಲಾಗುತ್ತದೆ. ದೇವಸ್ಥಾನದ ಸಮೀಪ ಹರಿಯುವ ಅರ್ಕಾವತಿ ನದಿಗೆ ಪವಿತ್ರತೆ ಮತ್ತು ಆಧ್ಯಾತ್ಮಿಕ ಶಕ್ತಿ ಇದೆ. ಭಕ್ತರು ದೇವರ ದರ್ಶನಕ್ಕೂ ಮೊದಲು ನದಿಯಲ್ಲಿ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ದೇವಾಲಯ ಪ್ರವೇಶಿಸುತ್ತಾರೆ. ಇಲ್ಲಿ ಪ್ರತಿದಿನ ಸುಪ್ರಭಾತ, ಅಭಿಷೇಕ, ಅಲಂಕಾರ, ಮಧ್ಯಾಹ್ನ ಮತ್ತು ರಾತ್ರಿ ಪೂಜೆಗಳು ವೇದೋಕ್ತ ವಿಧಾನದಲ್ಲಿ ನಡೆಯುತ್ತದೆ. ವಿಶೇಷವಾಗಿ ವೈಕುಂಠ ಏಕಾದಶಿ, ಜನ್ಮಾಷ್ಟಮಿ, ಶ್ರೀಕೃಷ್ಣ ಜಯಂತಿ ಮತ್ತು ಶನಿವಾರ ಏಕಾದಶಿ ದಿನಗಳಲ್ಲಿ ಭಕ್ತರ ಅಪಾರ ಸಂಖ್ಯೆಯಲ್ಲಿ ನಾವು ಕಾಣಬಹುದು. ಚಿಕ್ಕ ತಿರುಪತಿ ವೇಣುಗೋಪಾಲ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಮನಸ್ಸಿನ ಶಾಂತಿ, ಕುಟುಂಬದ ಸುಖ, ಆರೋಗ್ಯ ಮತ್ತು ಕಷ್ಟ ನಿವಾರಣೆ ಖಚಿತವೆಂದು ಭಕ್ತರು ನಂಬುತ್ತಾರೆ. ಇಲ್ಲಿ ಬಂದ ಪ್ರತಿಯೊಬ್ಬ ಭಕ್ತನಿಗೂ ಒಂದು ಆಧ್ಯಾತ್ಮಿಕ ಅನುಭವ ಸಿಗುತ್ತದೆ. ದರ್ಶನದ ಸಮಯ ಬೆಳಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ, ಹಾಗೆ ಸಂಜೆ 4ರಿಂದ 8 ಗಂಟೆಯವರೆಗೆ ತೆರೆದಿರುತ್ತದೆ. ಹಬ್ಬದ ದಿನಗಳಲ್ಲಿ ಸಮಯ ಬದಲಾಗಬಹುದು. जगज्जालपालं गजत्कण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं सदाम्बोधिवासं गदत्पुष्पहासं जगत्सन्निवासं शतादि. ಇಲ್ಲಿನ ಶ್ರೀ ವೇಣುಗೋಪಾಲ ಸ್ವಾಮಿ ದೇವರು ನಿಂತ ಭಂಗಿಯಲ್ಲಿ ಕೈಯಲ್ಲಿ ವೇಣು ಹಿಡಿದಿರುವ ರೂಪದಲ್ಲಿದ್ದಾರೆ. ದೇವರ ಮುಖದಲ್ಲಿ ಶಾಂತಿ, ಕರುಣೆ ಮತ್ತು ಮಧುರತೆ ಸ್ಪಷ್ಟವಾಗಿ ಕಾಣುತ್ತದೆ. ಈ ರೂಪವು ಭಕ್ತರ ಮನಸ್ಸಿಗೆ ಆಂತರಿಕ ಶಾಂತಿ ನೀಡುತ್ತದೆ ಎಂದು ನಂಬಲಾಗುತ್ತದೆ. ಸ್ಥಳೀಯ ಪುರಾಣಗಳ ಪ್ರಕಾರ ಈ ಪ್ರದೇಶದಲ್ಲಿ ವಾಸಿಸಿದ್ದ ಋಷಿ ಮುನಿಗಳು ಅರ್ಕಾವತಿ ನದಿಯ ದಡದಲ್ಲಿ ತಪಸ್ಸು ನಡೆಸಿದ್ದರು. ಅವರ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣನು ವೇಣುಗೋಪಾಲನ ರೂಪದಲ್ಲಿ ಇಲ್ಲಿ ನೆಲೆಸಿದರೆಂದು ನಂಬಲಾಗುತ್ತದೆ. ದೇವಾಲಯವು ಸರಳ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಹೊಂದಿದೆ. ಗರ್ಭಗೃಹ, ಅಂತರಾಳ ಮತ್ತು ಮುಖಮಂಟಪಗಳು ಸಾಂಪ್ರದಾಯಿಕ ಶಿಲ್ಪಕಲೆಯ ಪ್ರತಿಬಿಂಬ. ಹೆಚ್ಚು ಅಲಂಕಾರವಿಲ್ಲದಿದ್ದರೂ ಆಧ್ಯಾತ್ಮಿಕ ಶಕ್ತಿ ತುಂಬಿರುವ ಕ್ಷೇತ್ರ. ದೇವಾಲಯದ ಸುತ್ತಮುತ್ತ ಹಸಿರು ಪರಿಸರ,
ನದಿ ಮತ್ತು ಗುಡ್ಡಗಳು ಇರುವುದರಿಂದ ಭಕ್ತರಿಗೆ ಧ್ಯಾನ ಮತ್ತು ಪ್ರಾರ್ಥನೆಗೆ ಅತ್ಯುತ್ತಮ ವಾತಾವರಣವಾಗಿದೆ. ದೇವಸ್ಥಾನದಲ್ಲಿ ಲಡ್ಡು ಮತ್ತು ಸಿಹಿ ಪ್ರಸಾದ, ಕುಡಿಯುವ ನೀರು, ಪಾದರಕ್ಷೆ ಇರಿಸಲು ಸ್ಥಳ, ಸಣ್ಣ ಅಂಗಡಿಗಳು, ಪೂಜಾ ಸಾಮಗ್ರಿ ಅಂಗಡಿಗಳನ್ನು ನಾವು ಕಾಣಬಹುದು. प्रसन्नवदना सौभाग्यदा भाग्यदा भाताभ्याम् अभयप्रदा प्रसन्नवदना सौभाग्यदा भाग्यदा भाताभ्याम् अभयप्रदा ಶ್ರೀ ವೇಣುಗೋಪಾಲ ಸ್ವಾಮಿಯ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಚಿಕ್ಕ ತಿರುಪತಿ ಕ್ಷೇತ್ರಕ್ಕೆ ಭೇಟಿ ನೀಡಿ ದೈವಿಕ ಶಾಂತಿಯನ್ನು ಅನುಭವಿಸಿ. ಗೋವಿಂದ ಗೋವಿಂದ. ಮತ್ತೆ ಮುಂದಿನ ಸೋಮವಾರ ಇನ್ನೊಂದು ಕ್ಷೇತ್ರದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.